ಮನ್ಯಾಗ ಹುಡುಗರು ಸಣ್ಣ ಹುಡುಗರು ಕಲಿಸ್ತಿರ್ತಾರ ನೋಡ್ರಿ ಹೆಣ್ಮಕ್ಳು. ಹೌದು ರೊಟ್ಟಿ ಕಲಿಸ್ತಿರ್ತಾರೆ ಹೆಣ್ಮಕ್ಳು. ತಾಯಿಗಾರ ಇದ್ದವರು ಅವೇನ್ ರೊಟ್ಟಿ ಬಡಿತಿರ್ತಾವಲ್ಲ, ರೊಟ್ಟಿ ಬಡದಂಗ ಆಲಕತ್ತದ ಡಪ್ಪ. ಹೌದು ಅದಕ್ಕೆ ತಂಗಿ ಹೇಗೆ ನೀವು ಕೆಲಸ ಮಾಡಿದ್ರ ಕೆಲಸ ಆಗಂಗಿಲ್ಲ. ಆಗಂಗಿಲ್ಲಲ್ರಿ ಮಾಸ್ತರ್. ಅದಕ್ಕ ಒಬ್ಬ ಮಾಲಕ್ ಏನ್ ಮಾಡಮತ್ತ ಏನ್ ಮಾಡ್ಯಾನ್ರಿ? ದೊಡ್ಡ ಮಾಲಕ್ ಒಂದು ನಾಯಿ ಸಾಕಿದ್ದವ. ಹೌದು ಎಂತ ನಾಯಿ? ಎಂತ ನಾಯಿ ರೀ ಮಾಸ್ತರ್? ಬಹಳ ನಿಯತ್ತದಿಂದ ನಾ ಸಾಕಿದ್ದ ನಾಯಿ. ಹೌದು ಆ ನಾಯಿನೂ ಬಹಳ ಜಾತಿ ಇತ್ತು, ಅದು ಬಹಳ ನಿಯತ್ತದಿಂದ ಇತ್ತು ಮನ್ಯಾಗ. ಹೌದು. ಅವಾಗ ಒಂದ್ ದಿವ್ಸ ಏನಾಯ್ತು, ಏನಾಗ್ಯದ್ರಿ ಮಾಸ್ತರ್? ಅವ ಏನು ವಿಚಾರ ಮಾಡ್ದ ಮಾಲಕ್ಕಿದ್ದವ, ಅದಕ್ಕೆ ಮನಿ ಮುಂದೆ ಕಟ್ಟದ ರಾತ್ರಿ. ಹೌದು ಮನಿ ಮುಂದೆ ಕಟ್ತಿದ್ದ ದಿನ. ಹೌದಲ್ರಿ. ಒಂದ್ ದಿವ್ಸ ಅಚಾನಕ್ ಏನಾಗ್ಬಿಡುತ್ತಮ್ಮ, ಏನಾಗ್ಯದ್ರಿ? ಆ ಸಾವುಕಾರ ಮನಿಗೆ ಕಾಳರು ಬಂದ್ರು. ಹೌದು ಕಾಳರು ಬಂದ ಕೂಡ್ಲೆ ಅವ್ ನಾಯಿ ಏನ್ ಮಾಡ್ತು, ಏನ್ ಮಾಡ್ತದ್ರಿ? ಸಾವುಕಾರ ಮನಿ ಸನದಾಗ ಕಾಳರು ಬಂದಾರಪ್ಪ ಅಂತಂದ್ರ ಹೌದು ನಾ ಏನಾರ ಮಾಡಿ ಅವ್ರಿಗೆ ಓಡಿಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತು, ಅದು ಭವ ಅಂತ ಬಗಳತು ಬೆನ್ನ ಹತ್ತಿ ಬಿಡ್ತು ಯಾರಿಗೆ ಕಾಳರಿಗೆ. ಹೌದಲ್ರಿ. ಕಾಳರು ಆ ಏರಿಯಾ ದಾಟಿ ಹೋಗುತ್ತಾನ ಬಗಳತದ ನಾಯಿ. ಬಗಳತು ಹಿಂದ್ರಗಡೆ ಅವ್ರು ಕಾಳರು ಹಾದ ಕೂಡ್ಲೇನೆ ಬಗಳು ಕಮ್ಮ ಆಯ್ತು. ಹೌದು ಯಾವ್ದು ಜಾತವಾನ್ ನಾಯಿ. ಹೌದಲ್ರಿ ಮಾಸ್ತರ. ಅವಾಗ ಹಿಂದ್ರಗಡೆ ಈ ನಾಯಿ ಬಗಳದ್ ನೋಡಿ ಊರಾಗಿರ್ತಾವಲ್ಲ ಸೈರ ನಾಯಿಗಳು ಹಿಂಗ ನಡೆದವಲ್ರಿ ಈ ತರ ನೋಡ್ರಿ, 2-3 ನಡೆದ ನೋಡಿ ಹೊರಗೆ. ಹೌದಲ್ರಿ ಮಾಸ್ತರ. ಇವು ಸೈರ ನಾಯಿಗಳು ಏನ್ ಮಾಡಕತ್ತು, ಏನ್ ಮಾಡಲ್ತಾವ್ರಿ? ಇವು ಬೆಳಗಾನ ಒದರಾಡಕತ್ತು, ಕಾವು 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 ಕಾವು. ಹೌದು ಇದು ಒಂದ್ಸಲ ಬಗಳಿದ್ ನೋಡಿ, ಇದು ಒಂದೇ ಸಲ ಬಗಳದ. ಇದು ಯಾವಾಗ ನಿಯತ್ ನಾಯಿ. ಹೌದಲ್ರಿ ಮಾಸ್ತರ. ಇವು ಸೈರ ನಾಯಿಗಳು ಏನ್ ಮಾಡಕತ್ತು, ಬೆಳಗಾನ ಒದರ್ಲಕತ್ತು ಅದು ಓವ್ ಅಂತೇಳಿ. ಹೌದು. ಅವಾಗ ಮುಂಜಾನೆ ಎದ್ದು ಕೂಡ್ಲೆ ಆ ನಿಯತ್ತಿನ ನಾಯಿ ಏನ್ ಮಾಡ್ತು, ಏನ್ ಮಾಡ್ತದ್ರಿ? ಈ ಸೈರ ನಾಯಿಗಳಿಗೆ ಬಂದು ಕೇಳ್ತತ್ತ. ಏನ್ ಕೇಳ್ತದ್ರಿ ಮಾಸ್ತರ? ಏ ತಮ್ಮ, ರಾತ್ರಿ ನೀವು ಒದರ್ಲಕತ್ತಿದ್ರಲ್ಲೋ ಬೆಳಗಾನ, ಯಾಕೆ ಬಗಳಕತ್ತೀರಿ ಅಂತ ಕೇಳ್ತದ ನಿಯತ್ ನಾಯಿ. ಅವೇನ್ ಹೇಳ್ತಾವ್ರಿ? ಅವಾಗ ಇವು ಸೈರ ನಾಯಿಗಳು ಏನಂದು, ಏನಂತಾವ್ರಿ ಮಾಸ್ತರ? ನಮ್ಗೇನು ಗೊತ್ತು ಮಾರ, ಸಾವುಕಾರ ಮನಿ ಮುಂದೆ ನಿಂತು ನೀ ಬಗಳಿದಿ, ನೀನು ಕಂಡು ನಾವು ಬಗಳಕತ್ತೀವಿ ಅಂತ ಹೇಳ್ತದ. ಹೌದು. ಕಂಡ್ರೆ ಬಗಳಬೇಕಲ್ಲ, ಸುಮ್ಮನೆ ಬಗಳದು. ಕಂಡು ಬಗಳಬೇಕು ತಂಗಿ, ಕಾಣ್ಲಾರ್ದೆ ಬಗಳದ ಕೆಲಸ ಕೊಡಂಗಿಲ್ಲ. ಹೌದಲ್ರಿ ಮಾಸ್ತರ. ಅದಕ್ಕ ಪ್ರಶ್ನೆಗಳು ಕೇಳಕ್ ಒಂದು ಲಿಮಿಟ್ ಅದ. ಲಿಮಿಟ್ ಅದಲ್ರಿ ಮಾಸ್ತರ. ಮತ್ತೆ ಕೇಳಬೇಡ ಅಂದ ನಿನಗ ಕೇಳಕ್ ನಾ ಬ್ಯಾಳ ಸೆಣೆ ತಿಳ್ಕೊಂಡು ಬರೀ ಪ್ರಶ್ನೆಗಳು ಕೇಳ್ಕೊತ ಕೂತ್ರ ಹಾಡಿಕೆ ಅಂತಾರೆ ನಮಕ. ಅಂಬಂಗಿಲ್ರಿ ಮಾಸ್ತರ. ಹಾಡಿಕೆ ಆಗಂಗಿಲ್ಲ ತಂಗಿ. ಹೌದಲ್ರಿ. ಪ್ರಶ್ನೆ ಕೇಳ್ರಿ, ನೀವು ಹ್ಯಾಂಗ್ ಕೇಳ್ರಿ? ಹೆಂಗ್ರಿ? ಒಬ್ರು ಕೇಳ್ರಿ, ಒಬ್ರು ಅವ ಹಿಂದಿನವ ಸೂರ್ಯನವನು ಕೇಳ್ತಾನೆ, ಮತ್ತೆ ಹೆಣ್ಮಗಳು ಕೇಳ್ತಾಳೆ. ಮತ್ತೆ ಇದ್ರಾಗ ಪ್ರಶ್ನೆಗಳು ಯಾರು ಹೇಳುದ್ರಿ? ಯಾರ ಪ್ರಶ್ನೆ ಅಂತ ಹೇಳುದು? ಇಲ್ಲ, ಎಲ್ಲ ಕೇಳ್ಯಾರ, ಬರೋಬ್ಬರಿ ಮಾಡ್ಯಾರ ಮಾಸ್ತರ. ಕೇಳಿಕೆಸಿದ ಹರಾರ ಎಲ್ಲಿ ಹಂಗ ಇಲ್ಲಿ ಇರ್ಬೇಕಾಗೈತಿ. ಇವ್ರ ಖರೆ ಹೇಳಲ್ತಾರೋ ಏನು ಸುಮ್ಮ ಹೇಳಲ್ತಾರ ಗೊತ್ತಾಗ್ಬೇಕಲ್ಲ ಅವ್ರಿಗೆ. ಯಾಕೆ ಈಗ ನಾವ್ ಹೇಳಿದೇವ ಗೊತ್ತೇ ಆಗಲ್ಲ. ಹೇಳಿರಂಬೋರಿ ಅವ್ರು ಮಾಸ್ತರ ಕೇಳದ ಕೇಳ್ತಿ. ನಾವ್ ಹೇಳ್ತಿದ್ದೇವೇನಿಲ್ಲ, ಕುಂತ ಕೇಳಿ. ಇಲ್ಲಿ ಕೂತಲ್ಲ ಕಾಕ ಪಡ್ಕದ ಕಾಕ ಕಡಿ ಪಡ್ಕದ ಕುಂತಾರ ಬಿಡ್ರಿ. ನಾವ್ ಏನ್ ಹೇಳ್ತೀವಿ ಅಂಬೋದು ನಿಂಗೆ ಗೊತ್ತಾಗ್ಬೇಕಲ್ಲ. ನಡಿಲಿ ಮಾಸ್ತರ, ಬಾಳ ವಿಷಯ ಮಾತಾಡೋಣ, ನೋಡಮ್ಮೆ. ಹವಾಲ್ದಾರ್ ಸಾಹೇಬ್ರ ಪದ ಹಾಡ್ಯಾಳ ಪಿಂಡ ಬ್ರಹ್ಮಾಂಡ, ಪ್ರಶ್ನೆ ಕೇಳ ರಾಮಾಯಣದಾಗ. ಹೌದಲ್ರಿ ಮಾಸ್ತರ. ಯಾವಾಗ ಹೇಳ್ಬೇಕ್ರಿ ಇದ್ರಾಗ? ಹೌದು. ಪ್ರಶ್ನೆಗಳು ಒಟ್ಟು ಎಲ್ಲ ಕೇಳ್ಯಾರ, ರಾಮಾಯಣದಾಗ ಕೇಳ್ಯಾರ ಅವರು. ರಾಮ ಯಾವಾಗ ಸೀರಿ ಹುಟ್ಟ, ಕೃಷ್ಣ ಯಾವಾಗ ಸೀರಿ ಹುಟ್ಟ, ಮತ್ತೇನು ಅದಕ್ಕೆ ಬೆನ್ ಹತ್ತಮೇನ್ ಇದಕ್ಕೆ ಬೆನ್ ಹತ್ತಮ್ರಿ? ನಡಿಲ್ರಿ ಮಾಸ್ತರ. ಈಗ ಪದ ಹಾಡ್ಯಾರ ಪಿಂಡ ಬ್ರಹ್ಮಾಂಡ. ಹೌದಲ್ರಿ. ಮತ್ತೆ ಪಿಂಡ ಬ್ರಹ್ಮಾಂಡ ಪದ ಹಾಡ್ಯಾರ, ಪಿಂಡ ಬ್ರಹ್ಮಾಂಡದ ಬಗ್ಗೆ ಕೇಳ್ಬೇಕಲ್ಲ. ಹೌದು. ಮತ್ತೆ ಅದು ಇದು ಬಿಟ್ಟಿಕೆರ ಸುಮ್ಮನೆ ಎಲ್ಲರೇ ವೈದ್ಯಕೆ ಎಮ್ಮಿಕರ ತಂದು ಆಕಳಿಗೆ ಹಚ್ಚುದು. ಹೌದು. ಅದಕ್ಕ ಪದ ನಾವ್ ಎದ್ರಾಗ ಹಾಡ್ಲಕತ್ತೀವಿ, ಏನ್ ಪ್ರಶ್ನೆ ಮಾಡ್ಬೇಕು ಅನ್ನೋದು ಮೊದಲು ಜ್ಞಾನ ಬೇಕು ಬಲ್ಯಾಕ. ಹೌದು. ಪಿಂಡ ಬ್ರಹ್ಮಾಂಡ ಹಾಡ್ಲಕತ್ತಿದಪ್ಪ ಅಂತಂದ್ರೆ ಪಿಂಡದೊಳಗಿಂದ ಕೇಳಬೇಕು. ಹೌದಲ್ರಿ ಮಾಸ್ತರ. ಮತ್ತೆ ಬ್ರಹ್ಮಾಂಡದೊಳಗಿಂದ ಹಾಡ್ತಿದ್ವಿ ಅಂದ್ರೆ ಬ್ರಹ್ಮಾಂಡದಿಂದ ಕೇಳಬೇಕು. ಹೌದು. ನೀ ಯಾವ ಮಟ್ಟದಾಗ ಪದ ನಡೆಸಿರ್ತೀವಿ ನೋಡು, ಅದೇ ಮಟ್ಟದ ಪ್ರಶ್ನೆಗಳು ಕೇಳ್ಕೊತ ಹೋಗ್ಬೇಕು. ಅಂದ್ರೆ ಚಂದ ಆಗ್ತದ, ಕೇಳೋರಿಗೂ ಚಲೋ ಆಗ್ತದ. ಹೌದು. ಅಂದ್ರ ಇದು ಏನ್ ಮಾಡ್ತದ ಗೊತ್ತ? ಏನ್ ಮಾಡಲ್ತದ್ರಿ ಮಾಸ್ತರ? ಬಚ್ಚಲಾಗ ಹೋಗಿ ಪೂಜೆ ಮಾಡ್ಕೊಳತ್ತಾಳ ಈಕಿ. ಬಚ್ಚಲಾಗ ಪೂಜೆ ಜಗಲಿ ಮ್ಯಾಗ ಜಳಕ್ ನಡೆದಕ್ಕಿಂದು. ಹೌದು. ಹಂಗ ಮಾಡ್ಲಕ್ ಹೋಗ್ಬೇಡ ತಂಗಿ. ಹೌದಲ್ರಿ ಮಾಸ್ತರ. ಯಾಕಂದ್ರೆ ಇಲ್ಲಿ ತ್ರಿಕಾಲ ಜ್ಞಾನಿಗಳದಾರ ಇಲ್ಲಿ. ಕೋಟ್ಯಾಳಪ್ಪ ಅಂತ ಸಾಮಾನ್ಯ ಅಲ್ಲ. ಮತ್ತ ನಮ್ಮ ಜೋಡಿ ನಮ್ಮ ಶಾಂತೇಶ್ವರ ಕಮಿಟಿ ಅವ್ರನ್ನು ಸಹಿತ ಬಂದಾರ. ಹೌದು. ಸುಮ್ಮ ಇದು ಒಂದು ಯಾಕೋ ಹೆಣ್ಮಗಳು ಬೆಳಿಲಪ್ಪ ತಿಳ್ಕೊಂಡು ಅವ್ರು ಎಲ್ಲಾರು ಅಂತಃಕರಣ ಮಾಡ್ಲಕತ್ತಾರ. ಹೌದು. ಅಂತಃಕರಣ ಮಾಡಿದ ಕೂಡಲೇ ಈಕೆ ಏನ್ ಮಾಡ್ಲಕತ್ತಾಳ? ಏನಾಗ್ಯದ್ರಿ ಮಾಸ್ತರ? ದುರುಪಯೋಗ ಮಾಡ್ಕೊಳಕತ್ತಾಳ. ಹೌದು. ದುರುಪಯೋಗ ಮಾಡ್ಕೋಬೇಡ, ಅದ್ರ ಲಾಭ ತಗೋನಿ. ಹೌದಲ್ರಿ. ಅದಕ್ಕೆ ಏನ್ ಹೇಳ್ತಾರೆ ಜ್ಞಾನಿಗಳು? ಏನ್ ಹೇಳ್ತಾರ್ರಿ? ಇದ್ರ ಲಾಗಾವ ತಿಳಿದಾವ ಯೋಗಿ ಸಮರ್ಥ, ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ ಹೇಳ್ಯಾರ ಅವರು. ಹೌದು. ಇದ್ರ ಲಗಾವ ಯಾವನು ತಿಳಿತದಲ್ಲ ಅವನೇ ಯೋಗಿ ಸಮರ್ಥ ಅಂತ ಹೇಳ್ಯಾರ ಅವರು. ಅವ ಏನ್ ಹೇಳ್ಯಾನ್ರಿ? ಹಿಂದವ ಹುಚ್ಚುಕೊಟ್ಟಿ ಬಂದವ ನೋಡ್ರಿ ಸೂರಿಂದು. ಏನ್ ಹೇಳ್ಯಾನ್ರಿ? ಕರಿಮಾರಿದು
ಮಗ ಸೊಲ್ಲಾಪುರ ಬಾಗಿಲ ತಗೊಂಡ್ ತುಂಬ ಅಲ್ಲ ಒಯ್ದು ಕರಿ ಅಡಿವಾಗ ಒಯ್ದು ಹೋಗಾಡ್ರ ಕೂನ ಸಹಿತ ಸಿಗಂಗಿಲ್ಲ ಅದು ಮನುಷ್ಯ. ಹಾ ಹಾ ಅವ ಏನಂತಾನ ಏನಂತಾನ್ರಿ ಮಾಸ್ತರ? ಈ ಪೀಡ ತಯಾರಾಗಬೇಕಾದ್ರ ನಿಮ್ಮ ಭಗವಂತ ಇದ್ದಾವ ಎಲ್ಲಿ ಕೈ ಹಾಕದ ಯಾವ ಕಾಂಡಕ್ಕ ಎಲ್ಲಿ ಯಾವ ಕಾಂಡಕ್ಕೆ ಮಾತ್ರ ಕೈ ಹಾಕ್ಯಾನ ಅಂತ ಕೇಳ್ಯಾರ ಅವ್ರು. ಹೌದ್ ಹೌದು. ಅಣಿಜ ಪಿಣಿಜ ಉದ್ಬೀಜ ಜಲುಬ್ಜ ತಿಳ್ಕೊಂಡು 4 ಅದಾವಲ್ಲ, ಈ 4 ಖಾಣಿ ಒಳಗೆ ಯಾವ್ದು ಖಾಣಿ ಕೈ ಹಾಕ್ಯಾನ ಅಂತ ಕೇಳ್ಯಾರ. ಹೌದ್ ಹೌದ್ ಹೌದು. ಯಾವುದು ಆತ್ಮ ಯಾವ ಜೀವ ತಯಾರು ಮಾಡ್ಬೇಕಾದ್ರೆ ಹೌದಲ್ರಿ ಮಾಸ್ತರ ಮೊದಲಮ್ಮ ಕೈ ಎದಕ್ ಹಾಕ್ಯಾನಪ್ಪ ಅಂತಂದ್ರೆ ಅಂಡಜ ಕಾಣಿಗೆ ಮಾತ್ರ ಕೈ ಹಾಕ್ಯಾನ. ಹೌದ್ ಹೌದು. ಯಾಕ್ರಿ ಅಂಡಜ ಕಾಣಿಗೆ ತಯಾರು ಮಾಡಿ ಮುಂದೆ ಮಾತ್ರ ಪಿಂಡಿಜ ಮಾತ್ರ ಸಾಗ್ಯಾನ. ಹೌದ್ ಹೌದು. ಈ ಪಿಂಡ ತಯಾರು ಮಾಡ್ಯಾನ. ಇದು ಪ್ರಶ್ನೆ ಕೇಳಿದ್ರು ಅವರು. ಹೌದಲ್ರಿ. ಇವು ಪ್ರಶ್ನೆ ಅದಕ್ಕೆ ಸಂಬಂಧಪಡ್ತಾವ, ಆ ಪದಕ್ಕೆ ಸಂಬಂಧಪಡ್ತದ, ಕರೆಕ್ಟ್ ಆಗಿ ಇದಕ್ಕೆ ಹೇಳಕ್ ಬರ್ತದ. ಹೌದು ಹೌದು. ಮತ್ತೆ ಇದ್ರ ಒಳಗೆ ತಂದು ಇವು ಒಂದು ಹೋಗಿಸಾರಲ್ರಿ ರಾಮಾಯಣ ಮಹಾಭಾರತ. ಆಮೇಲೆ ಸೀರೆ ಊಟ ನಾಳೆಗೆ ಆರ್ತಿ ಪದ ತಾನ ಹೇಳ್ರಿ. ಹೇಳ್ತೇವ್ರಿ. ಪಿಂಡ ಬ್ರಹ್ಮಾಂಡ ಅಲ್ಲೇ ಬಿಡಮ್ರಿ. ನಡೀಲ್ರಿ ರಾಮಾಯಣಕ್ಕೆ ಬೆನ್ ಹತ್ತವ್ ನಾವು ನೋಡ. ನಡೀಲ್ರಿ ಒಂದ್ ಸಖಿ ಅಲ್ರಿ. ಹರಿ ಹರ ಜಾರುವ ಮನಿ ಜಾರಿನಿಗೆ ಕೊಟ್ಟಿದನೋ, ಮಾರುವ ಮನೆ ಮಾಯಾದೇವಿಗೆ ಭೇಟಿದನೋ. ಇದು ನಾರುವ ಮನಿಗೆ ಕುಂಬಾರ ಹಳದ ಹುಡುಗಿಗೆ ಇರಲಿ ಎಂದು ನಾ ಕರುಣೆ ಪಟ್ಟಿದೆನೋ. ನಾರುವ ಮನಿಗೆ ನಾಗೇಶ ಹುಡುಗಿರಲಿ ಎಂದು ನಾ ಕರುಣೆ ಪಟ್ಟಿದೆನೋ. ಹುಟ್ಟಿದ ಮನಿ ಹಗಲತ್ತೆ ಸುಟ್ಟಿದೆನೋ, ಮೆಟ್ಟಿದ ಮನೆ ಮೂಲ ಒಯ್ದು ಇಟ್ಟಿದೆನೋ. ಕಟ್ಟಿದ ಮನಿ ಕಡಿ ಭಾಗಿಲ ಕೆಡಕಿ ಮುರಿದು ನಾ ಹೊರ್ಗ ಕಟ್ಟಿದ ಮನಿ ಕಡಿ ಭಾಗಿಲ ಕಿಡಕಿ ಮುರಿದು ನಾ ಹೊರ್ಗ ಅಕ್ಕಿ ಮುಂದ ಇಟ್ಟಿದೇನೋ, ಈ ಮನಿ ಬಾಡಿಗೆ ಇಕ್ಕಿ ಮಾರಿ ಬಿಟ್ಟಿದೇನೋ. ಆ ಮನಿ ಹರಗುವ ಸೂಳರಿಗೆ ಅನಿವಿಲ ಹೇಳೋ ಹರಗುವ ನಾರ್ಯರಿಗೆ ಅನಿವಿಲ ಹೇಳೋ. ಅಂಡೆವಾಡಿ ಶಾನಡಿಗೆ ತಟ್ಟಿದೇನೋ, ಅನಾದಿ ಕಳೆದು ದಿಗಂಬ್ರ ಉಡಗೆ ಒಟ್ಟಿದೇನೋ. ಉಸ್ತಾದ ಗೈರಿ
ನಂದಕ್ಕಾಗಿ ಅನುಭವದಡಿಗೆ ತಾಳಗೈ ವಿಷಾನ ಬ್ರಹ್ಮ ನಂದಕ್ಕಾಗಿ ಅನುಭವದಡಿಗೆ ದೇವಿನ ಮಾರಿ ಹೆಂಗಸ ಬಂದು ಸವಾಲ ಕೇಳ ಕತ್ತಾಳ ತಂದು ಏನ್ ಕೇಳ್ತಾಳ? ಮನುಷ್ಯಾಗ 32 ಹಲ್ಲ ಮಾತ್ರ ಇರ್ತಾವ ಹೇಗ ಹೌದು ಅದರಾಗ ಜ್ಞಾನದ ಹಲ್ಲ ಮಾತ್ರ 4 ಅದಾವ ಕೇಳು ಇದರಾಗ ಹುಡುಗಿ ದೊಡ್ಡಕ್ಕೆ ಆದ್ರೆ ಸುಮ್ಮ ಕೊಡ್ಬೇಕಾದ್ರೆ 8 ಅದಾವ ಅದರಾಗ ಯಾವ ಹಲ್ಲ ಮುಕ್ತಿ ಹೊಂದ್ಯಾವಂತ ನನಗ ಕೇಳತಾಳ 4 ಹಲ್ಲ ಮಾತ್ರ ಮುಕ್ತಿಗೆ ಹೊಂದ್ಯವ ಕೇಳ ಜಗದಾಗ ವಾರಿ ಹಲ್ಲ ಅಂದ್ರ ಕೇಳ್ರಿ 4 ಮಾತ್ರ ಇರ್ತಾವ ಇವ್ರಿ ಹೌದು ಇನ್ನ ಕಚ್ಚು ಹಲ್ಲ 8 ಇರ್ತಾವ ಪ್ರತಿಯೊಬ್ಬ ಮನುಷ್ಯ ಅದರಾಗೆ 20 ಹಲ್ಲ ಇರ್ತಾವ ಸಣ್ಣ ಹುಡುಗರೀಗ ಇನ್ನ 28 ಇರ್ತಾವ ಕೇಳ್ರಿ ಒಬ್ಬೊಬ್ಬರೀಗ ಯಾವ ಹಲ್ಲ ಮುಕ್ತಿಗೆ ಹೊಂದ್ಯಾವ ಅನ್ನೋದು ಮಾತ್ರ ಹೇಳಿನೇ ನಿನಾಗ ಇನ್ನ ಮತ್ತೊಂದು ಪ್ರಶ್ನೆ ಕೇಳ್ಯಾಳ ಆಕೆ ಬದ್ದದವ ಅದಕ್ಕೆ ಇವ್ರು ಮಾಡೋ ಕೆಲಸ ಹೆಂಗ ಅಲಕತ್ತದ ಹೆಂಗಾಗಿದ್ರಿ ಮಾಸ್ತರ? ರಾಶಿ ಎಲ್ಲ ತೂರ್ಲಕತ್ತಾರ ಖರೆ ಹೌದು ಕಣದಾಗ ಬೀಳಲಾಗ ಹೊರಗೆ ಬೀಳಕತ್ತಾವ ಹೌದಲ್ರಿ ಮಾಸ್ತರ? ರಾಶಿ ಮಾಡ್ರಿ ಖರೆ ಎಟ್ಟಕ್ ಬೀಳಲಕ್ಕ ಕಣದಾಗ ಬೀಳ್ಬೇಕು ಅವು ಹೌದಲ್ರಿ ಮಾಸ್ತರ? ಕಣದಾಗ ಬಿದ್ದು ಅಂದ್ರೆ ತಿಲ್ಲಾಕ್ ಬರ್ತದ ಹೌದು ಮತ್ತ ಹೊರಗೆ ಹೋಗಿ ಬಿದ್ದು ಅಂದ್ರೆ ಮಣಪಾಲಾತಾವು ಯಾಕ್ರಿ ಅದಕ್ಕ ಅವನಿಗೆ ಕಿವಿ ಕೆಲ್ಸಂಗ್ ಕಾಣಿಸಂಗಿಲ್ಲ ಸೂರ್ಯನ ಅವನಿಗೆ ಜರ ಹಾಪ್ ಕೇಳ್ತಾವ್ರ ಅವನಿಗೆ ನಿನ್ನೆ ರಾತ್ರಿನೇ ಹೇಳಿನಿ ಅವನಿಗೆ ಹೌದು ನಿಮ್ಮ ಪರಮಾತ್ಮ ಯಾರಿಗೆ ಭೇಟಿ ಆಗ್ಯಾನ ಯಾರಿಗೆ ಮಾತ್ರ ಮುಕ್ತಿ ಕೊಟ್ಟಾನ ನಮ್ಮ ತಾಯಿನೇ ಮುಕ್ತಿ ಕೊಟ್ಟಾಳ ಅಂತ ಇವ ಹೇಳಕತ್ತಾನ ಪಿಚ್ಚಗಣ ಏ ನಿಮ್ಮ ತಾಯಿನೇ ಮುಕ್ತಿ ಕೊಟ್ಟಿದಳಪ್ಪ ಅಂತಂದ್ರ ಈ ಜಗತ್ತದೊಳಗ ನಮ್ಮ ಅಪ್ಪಿನೇ ಹೋಗಿ ತೊಗೊಂಡ್ಬರ್ತಾನಿಲ್ರಿ ಇವ್ರದ್ದು ಅವ್ಗ ತೊಗೊಂಡ್ಬರ್ತಾನಲ್ರಿ ತೊಗೊಂಡ್ ಬಂದ್ ಇದಕ್ಕೆ 75 ವರ್ಷ ತನಕ ಸಾಕಿ ಸಲಿವಿ ಅದಕ್ಕೆ ಏನ್ ಮಾಡ್ತಾರ ಮತ್ತ ಒಯ್ದು ಮಣ್ಣಾಗಿಡೋರು ಇವ್ರೇ ಹೌದು ಆಕಿನೇ ಸತ್ರ ಆಕಿನೇ ಹಗಲು ಕೊಡಂಗಿಲ್ಲ ಹೆಣಕ ಹೌದು ಯಾಕ್ರಿ ಮುಟ್ಟಂಗಿಲ್ಲಲ್ರಿ ಇದಕ್ ಒಯ್ದು ಮತ್ತ ಗೋರ್ಯಾಗಿಡವ್ರು ಯಾರು ನಮ್ ಗಣಸೂರಿ ಹೌದು ಮತ್ತ ಆಕಿಗೆ ಹೆಂಗ್ ಮುಕ್ತಿ ಕೊಡ್ಲಾಕ್ ಬರ್ತದ ಆ ತರ ಟೈಮಿಗೆ ಬಿ ನಾವೇ ತಂದಿದ್ದೇವ್ರಿ ಟೈಮಿಗೆ ನಾವೇ ಬೇಕಾಗ್ಯದ ಅದಕ್ಕ ಆದ್ರ ಅದು ಹೋಲಕ್ ಬರಂಗಿಲ್ಲ ನಾವೇ ಒಯ್ದು ಇಡಬೇಕು ಮೊದಲು ತಂದವ್ರು ಬಿ ನಾವೇ ನೀ ಹೆಣ್ಣೆ ಬೆಳೆಸ್ಲಾಕ್ ಬಂದಿದ್ಯಪ್ಪ ಅಂತಂದ್ರ ನೀನ್ ಹೆಣ್ಮಗಳು ಸಾತ್ಲಪ್ಪ ಅಂತಂದ್ರ ಯಾಕೆ ನೀ ಹಗಲು ಕೊಡಂಗಿಲ್ಲ ಕೊಡ್ಬೇಕಲ್ಲ ದೊಡ್ಡವರಿದ್ರ ತಾಯಿ ಶ್ರೇಷ್ಠ ಇದ್ರ ಶರೀರ ಹೆಚ್ಚದಿಲ್ಲ ಹೌದು ನಿಮ್ಮ ಶರೀರ ಹೆಚ್ಚದ ತಿಳ್ಕೊಳಮಿ ಹೌದು ಅದೇ ಶರೀರ ಸಾತ್ ಬಿದ್ದದಲ್ಲಿ ಹೆಣ ಆಗಿ ಬಿದ್ದದ ಅದಕ್ಕೆ ಯಾಕೆ ನೀವು ಹಗಲು ಕೊಡಂಗಿಲ್ಲ ಮತ್ತೆ ನಮ್ಗೆ ಗಡಸರೇ ಬೇಕಲ್ಲಿ ಅದಕ್ಕ ಮುಕ್ತಿ ಕೊಡುವಂತ ತಾಕತ್ ನಿನ್ನ ಬಲಿಲ್ಲ ಹೌದಲ್ರಿ ಮಾಸ್ತರ ಅದಕ್ಕೆ ಯಾರ್ಯಾರಿಗೆ ಏನೇನು ಕೊಟ್ಟಾಳ ಅಂತ ಕೇಳ್ಯಾಳ ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ ನಡಿಲ್ರಿ ನಿಮ್ಮ ದೇವ್ರ ಇದ್ದವ ಯಾರಿಗೆ ಮುಕ್ತಿ ಕೊಟ್ಟಾನಂದೆ ಹುಡುಗಿ ತಂಗಿ ಹುಲಿಜಂತಿ ಇಲ್ಲೇ ಸನೆ ಆದ ತಿಳಿಸುವೆ ನಿನಗ ಸಾಕ್ಷಾತ್ ಪರಮಾತ್ಮನಿಗೆ ತಲೆ ಕೆಡಿಸಾಳ ಇವರ ಪಾರ್ವತಿ ಆವಾಗ ಬೇಕಾದಷ್ಟು ಮಾತ್ರ ಹೇಳ್ದ ಇವರ ಪಾರ್ವತಿ ದೇವಿ ಮಾಲಿಂಗರಾಯ ಪೂಜಾ ಮಾಡ್ತಿದ್ದ ಕೈಲಾಸ ತನಕ ಹೋಗತ್ತಿತ್ತು ಅವಾಗ ಆನಂದ ಆಗಿ ಪಾರ್ವತಿ ದೇವಿ ಅಂತಳ ಶಿವನಿಗ ಇಂಥ ಭಕ್ತ ಭೂಲೋಕದೊಳಗ ಪೂಜಾ ಮಾತ್ರ ಮಾಡ್ತಾನಂದ್ರ ಅವನ ಹೊಗಿ ಮಾತ್ರ ಬರ್ಲಾಕತ್ತವ ಕೈಲಾಸವರಿಗ ಅವನಿಗೆ ಏನಾರ ಕೊಟ್ಟು ಬರಮ ನಡ್ರಿ ಅಂತ ಕರೆದಾಳ ಆವಾಗ ಪರಮಾತ್ಮ ತಿಳಿಸಿ ಮಾತ್ರ ಹೇಳ್ಯಾನ ಇವರ ಪಾರ್ವತಿ ದೇವಿ
ಮಾತ್ರ ಬೇಡೋದಿಲ್ಲ, ಬ್ಯಾಡ ಅಂದ್ರು ಸಹಿತ ಕರ್ಕೊಂಡು ಮಾತ್ರ ಬಂದಾಳ ಕೆಳಗ. ಯಾವ ನಮ್ಮ ಮಾಳಿಂಗರಾಯ ಮೊದಲೇ ಮಾಯಿಕ್ವಾರ ಭಗವಂತ ಇದ್ದ, ಅವಾಗ ಪರಮಾತ್ಮ ಪಾರ್ವತಿ ಇಳಿದಾರ ಅದೇ ಜಾಗದ ಒಳಗ. ಹೌದೌದು. ಪರಮಾತ್ಮ ಬಂದು ಮಾತ್ರ ಕೇಳತಾನ ಮಾಳಿಂಗರಾಯಾಗ, ನಿನಗ ಏನು ಬೇಕು ಬೇಡೋ ಬೇಡಿದ್ದು ಕೊಡ್ತೀನೋ ನಿನಗ. ಬೇಡಿದ್ದು ಮಾತ್ರ ಕೊಡ್ತೀನಿ ಅಂದಾಗ ಮಾಳಿಂಗರಾಯ ಹೇಳ್ತಾನ ಹ್ಯಾಂಗ, ನನ್ನ ಒಡೆಯ ಬೀರಣ ದೇವ್ರ ಕರುಣೆಯಿಂದ ಏನು ಕಡಿಮೆ ಇಲ್ಲೋ ನನಗ. ಬೀರಣ ದೇವ್ರ ಕರುಣೆಯಿಂದ ನನಗ ಯಾವುದು ಮಾತ್ರ ತೊಂದರೆನೇ ಇಲ್ಲ, ನಾ ಏನು ಮಾತ್ರ ಬೇಡ್ಕೊಳ್ಳಿ ನಾನು ಗ್ವಾಲ್ರಲ್ಲ ಇದಂಗ, ನಾನು ಗ್ವಾಲ್ರವಲ್ಲ ಅಂತ ಹೇಳತಾನ ಭಗವಂತಗ. ಅವಾಗ ಗಲ್ಗಲ್ಲ ಹೊಡ್ಕೊಂಡಳ ಪಾರ್ವತಿ ಮಗ್ಗಲ. ಜಗತ್ತದೊಳಗ ಎಂತಿಂತ ಭಕ್ತರಿಗೆ ಭೂಲೋಕದೊಳಗ ಕೊಟ್ಟಿರಿ ನೀವು, ನಿನ್ನ ಲೀಲಾ ಮಾತ್ರ ವರ್ಣನೆ ಸಿರೋದಿಲ್ಲ ಜಗದಾಗ. ಅವಾಗ ಮಾತ್ರ ಮಾಳಿಂಗರಾಯಗ ಸ್ವತಃ ಭಗವಂತನ ಹೇಳ್ತಾನ ಹಿಂಗ, ಏನ್ ಹೇಳ್ತಾನ್ರಿ? ಮಾತ್ ನಿನಗ ಕೊಡುವುದಂತೂ ಮಾತ್ರ ನಾವು ಮಾಡುವುದಿಲ್ಲ ಏನು ಮ್ಯಾಗ, ನಾವು ಬಂದಿರುವಂತ ಚಿನ್ನ ಉಳಿಯಬೇಕು ಜಗತ್ತದ ಒಳಗ. ಸಾಕ್ಷಾತ್ ಪರಮಾತ್ಮನ ಮೆಚ್ಚಿ ವರ ಮಾತ್ರ ಕೊಟ್ಟಾನವನಿಗ. ದೇವರಿಲ್ಲ ಅನ್ನುವಂತ ಮಂದಮತಿಗಳಿಗೆ ಇಲ್ಲೇ ದೇವರದಾನಂತ ತೋರಿಸಬೇಕು. ಅದಕ್ಕೆ ಯಾವುದು ಮಾತ್ರ ಚಿನ್ನ ಅವ ಎಟ್ಟನವಾಗ. ಪ್ರತಿವಾದಿ ಮುತ್ಪಾವಳಿ ಅಮಾಸಿ ದಿವಸ ನಾನು ಮುಂಡಸ ಮಾಡಿ ಹೋಗ್ತೀನೋ ನಿನಗ. ಅವಾಗ ಪರಮಾತ್ಮನೇ ಮಾತ್ರ ಮೆಚ್ಚಿ ಅವನಿಗೆ ಕೊಟ್ಟಾನ ಹೇಗ. ಹೌದೌದು. ಯಾಕಂದ್ರೆ ಹೆಣ್ಮಗಳು ಈ ಕಡೆ ಹೋಗುದಿಲ್ಲ, ನಮ್ಮ ಹುಲಜಂತಿ ಈ ಕಡೆಗ ಇದು ಯಾಕಲಿಗೆ ಜೋಗಂತ ಎಲ್ಲಮ್ಮನ ಕಡೆಗೆ ಹೋಗುತ್ತಾಳಿದಾರ. ನೀನು ದೀಪಾವಳಿ ಅಮಾಸಿ ದಿವಸ ತಂಗಿ ಹೋಗಿ ಮಾತ್ರ ನೋಡಿ ಬಾರ, ಸಾಕ್ಷಾತ್ ಪರಮಾತ್ಮನೇ ಕೊಟ್ಟನ ಮುಂಡಾಸ ಅವನಿಗೆ ಜಗದಾಗ. ಯಾವ ನಿಮ್ಮ ತುಕಾರಾಮನ ಹೆಂಡತಿಗೆ ಗಿಜಾಬಾಯಿ ಹ್ಯಾಂಗ ಇದ್ಳು, ಆಕಿ ಪಾಂಡುರಂಗ ಅಂದ ಕೂಡಲೇ ಹೊಡಿಯತ್ತಿದ್ಳು ಬೆನ್ನಿನ ಮ್ಯಾಗ. ಇದು ಹೊಡೆಸ್ಕೊಂಡು ಸಾಕಾಗಿತ್ತು ಪರಮಾತ್ಮಗ. ಒಂದಿನ ಅರುವ ಮಾತ್ರ ಹ್ಯಾಂಗ ಕೊಡ್ತಾನ ಜಿಜಾಬಾಯಿ. ಪಾಂಡುರಂಗ ಅಂದ ಕೂಡಲೇ ಆಕಿ ಬೆನ್ನಿನ ಮ್ಯಾಗ ಹೊಡಿಯತ್ತಿದ್ಳು, ಸಾಕ್ಷಾತ್ ಪರಮಾತ್ಮನ ಸೋಂಗ ಮಾತ್ರ ಮಾಡ್ಯಾನ ಹ್ಯಾಂಗ. ಅದಕ್ಕೆ ಇದು ಹಿಂಗೆ ಹೇಳ್ಕೊತ ಹೋದ್ರು ಭಾಳ ಅದಾವ್ರಿ ಪವಾಡಗಳು. ಹೌದಲ್ರಿ ಮಾಸ್ತರ? ಅವ ಒಬ್ಬರಿಗೆ ಕೊಟ್ಟಾನ್ರಿ ಈ ಭೂಮಿ ಮ್ಯಾಗ. ಎಷ್ಟೋ ಮಂದಿ ಭಕ್ತರಿಗೆ ಬೇಡಿದಂತ ಭಕ್ತರಿಗೆ ಮಾತ್ರ ಬೇಡಿದನ್ನು ಕೊಟ್ಟಾನ. ಅದ್ರ ಇವ್ ಗೊತ್ತಿಲ್ಲ, ಈಕಿಗೆ ಗೊತ್ತಿಲ್ಲ. ಯಾಕೆ ಯಾಕೆ ಇವ್ರು ಅವ್ರ ಸನಿಯಕ್ಕೆ ಹೋಗಂಗಿಲ್ಲ ಇವರು, ಹೋಗಂಗಿಲ್ಲ ಈ ಕಡೆ ಹೋಗವ್ರು ತಿರ್ಗುಡಕ್ಕ ಅದ ಯಾವಾಗ ಹೋಗ್ತಾರ ಅವರು? ಹುಣಿ ಗೊತ್ತಾರಪ್ಪ. ರಾಂಡಿ ಹುಣಿವಿಗೆ ತಿಳ್ಕೊಂಡು ಹೋಗಿ ಏನ್ ಮಾಡೋದು, ಬಳಿ ಹೊಡ್ಕೊಳ್ಳೋದು. ಮತ್ತ ಮುತ್ತೈದು ಹುಣಿವಿ ಅಂತ ಬರ್ತದ ನೋಡ್ರಿ. ನಾನು ಗಾಣ ಸತ್ತನಂತೇಳಿ ಈ ಹುಣಿವಿ ಹೇಳದ, ಮುಂದಿನ ಹುಣಿವಿ ಹೋಗಿದ್ರೆ ಮತ್ತೆ ನನ್ನ ಗಾಣ ಜೀವ ಆಗ್ಯಾನೇವ. ಹಂಗ್ರಿ ಸತ್ತವ ಹೆಂಗ್ ಜೀವ ಅಂತದ? ಮತ್ತೆ ಸತ್ತವ ಹೆಂಗ್ ಜೀವ ಅದನ್ರಿ ಹೊಳ್ಳಿ. ಹೌದು. ಅದಕ್ಕೆ ಜೀವ ಆಗ್ಯಾನೇವ ತಿಳ್ಕೊಂಡು ಬಳಿ ಹೈಕೊಂಡು ಕಂಪ್ನಿ ಯಾಕಲಿಗೆ ಜೋಗನು ಕಂಪ್ನಿ ಗೊತ್ತಾಗಂಗಿಲ್ಲ ಇಂಥವೆಲ್ಲ ಯಾವ. ಹೌದು. ಅದಕ್ಕೆ ನೀನು
ಸ್ವತಃ ಹೋಗಿ ನೋಡಿ ಬಾ, ಎಲ್ಲಿ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಪರಮಾತ್ಮನೇ ಬಂದು ಮುಂಡಾಸ್ ಮಾಡಿ ಹೋಗ್ತಾನೆ ಯಾರಿಗೆ ಮಾಳಿಂಗ್ರ. ಹೌದಲ್ರಿ, ಹೋಗ್ತಾನೆ ಮಾಸ್ತರ್. ಇದು ಕೊಟ್ಟಿದ್ಯದಲ್ರಿ, ಪರಮಾತ್ಮ ಕೊಟ್ಟಿದ್ಯದಲ್ಲ. ಪರಮಾತ್ಮ ಕೊಟ್ಟಿಲ್ಲ ಖರೆ ಅದ. ಇವ್ರ ಪಾರ್ವತಿ ಏನ್ರ ಕೊಟ್ಟಾಳೇನು ಜಗತ್ತಿನ ಒಳಗ? ಯಾರಿಗೆ ಕೊಟ್ಟಿಲ್ಲ, ಯಾರಿಗೇನು ಕೊಟ್ಟಿಲ್ಲ, ಬರೇ ತಗೊಂಡಳ. ಬರೇ ನುಂಗದ ಕೆಲಸ ಮಾಡ್ಯಾಳ, ಹುಡದ ಕೆಲಸ ಮಾಡಿಲ್ಲಕ್ಕಿ. ಹೌದೌದು. ಇನ್ನೊಂದ್ಸಲ ಹೊಳ್ಳಿ ಕೇಳ್ಬಾ. ಅದಕ್ಕ ಮತ್ತ ಇನ್ನ ವಿಷಯಗಳು ಬಹಳ ಕೇಳಿರ್ತಮ್ಮ. ಹೌದಲ್ರಿ, ಕೇಳ್ಯಾರ ಮಾಸ್ತರ್. 3 ಸಂಜೀವಿನಿ ಕಡ್ಡಿ. ಹೌದು, ಸಂಜೀವಿನಿ ಕಡ್ಡಿ ತಯಾರಾಗ್ಬೇಕಾದ್ರೆ ಎದರ್ಲೆ ತಯಾರಾಗ್ಯಾವ ಅಂತ ಕೇಳಾಕಿ. ಯಾವ ಕಡ್ಡಿರಿ? ಸಂಜೀವಿನಿ ಕಡ್ಡಿರಿ. ನನಗ್ ಕಡ್ಡಿ ಕೇಳಿ ಬಂದದ್ರಿ. ಹಂಗಲ್ಲ ಅದು, ತುಂತುನಿ ಕಡ್ಡಿ, ಮತ್ತ ಅಲ್ಲಿಂದು ಕಡ್ಡಿ ಡಬ್ಬಿ. ಹನುಮಾನ್ ದೇವ್ರ ಏನ್ ಮಾಡಿದ್ದ? ಏನ್ ಮಾಡ್ಯಾನ್ರಿ ಮಾಸ್ತರ್? ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಿದ್ದ ಇಂದ್ರಜಿತ್ನ ಕೈಯಾಗ. ಮೂರ್ಛೆ ಹೋಗಿ ಬಿದ್ದಾಗ ಅಲ್ಲಿ ಅವನಿಗೆ ಜೀವ ಮಾಡ್ಬೇಕಾದ್ರೆ ಸಂಜೀವಿನಿ ಕಡ್ಡಿ ಬೇಕಾಗಿದ್ದು. ಆ ಹನುಮಾನ್ ದೇವ್ರು ಯಾವ ಗುಡ್ಡಕ್ಕೆ ಹೋಗ್ಯಾನ, ಎದರ್ಲೆ ತಯಾರಾಗ್ಯಾವ ಸಂಜೀವಿನಿ ಕಡ್ಡಿ ಅಂತ ಕೇಳಾರವ್ರು. ಕೇಳಾರಲ್ರಿ? ಅದಕ್ಕೆ 3 ಕಡ್ಡಿಗಳ ಹೆಸರು ಏನು, ಆ ಗುಡ್ಡದ ಹೆಸರು ಏನು, ಮತ್ತ ಆ ಗುಡ್ಡದ ಮ್ಯಾಗ ಒಂದು ಗುಡಿ ಅದತ್ರಿ, ಆ ಗುಡಿ ಹೆಸರು ಏನು, ಆ ಗುಡಿಯಾಗ ಇದ್ದಿದ್ದ ದೇವ್ರು ಯಾವುದು ನೋಡಿ. ಎಷ್ಟು ಸುತ್ತ ಹಾಕ್ಯಾಳ, ಬಹಳ ಸುತ್ತ ಹಾಕ್ಯಾರಿ ಮಾಸ್ತರ. ಪದ ಹಾಡ್ಯಾಳ, ಪಿಂಡ ಬ್ರಹ್ಮಾಂಡ ಹೌದು, ಸುತ್ತ ಹಾಕಿದ್ದೆಲ್ಲ ರಾಮಾಯಣ ಮಹಾಭಾರತ ಸುತ್ತ ಹಾಕ್ಯಾಳ. ಹೌದು. ಅದಕ್ಕೆ ಹನುಮಾನ್ ದೇವ್ರ ಏನ್ ಮಾಡ್ದ, ಆ ಸಂಜೀವಿನಿ ಕಡ್ಡಿ ತರಬೇಕಾದ್ರೆ ಎಲ್ಲಿ ಹೋದ? ದ್ರೋಣಗಿರಿ ಪರ್ವತಕ್ಕೆ ಹೋದ, ಆ ಗುಡ್ಡದ ಹೆಸರು. ಮತ್ತ ಸಂಜೀವಿನಿ ಕಡ್ಡಿ ಎದರ್ಲೆ ತಯಾರಾಗ್ಯಾವಪ್ಪ ಅಂತಂದ್ರ, ಈ ಶಬರಿ ಇದ್ದಕ್ಕೆ ಏನ್ ಮಾಡ್ತಿರು, ರಾಮದೇವ್ರ ಬರುವಂತ ಟೈಮ್ದೊಳಗ. ಯಾಕಂದ್ರೆ ಭಕ್ತರ ಪ್ರಿಯಾಮ ಪರಮಾತ್ಮ. ಶಬರಿ ಇದ್ದಕ್ಕೆ ಏನ್ ಮಾಡ್ತಿದ್ರು, ರಾಮದೇವ್ರಿಗೆ ನಾ ಹಣ್ಣು ತಿನ್ನಿಸ್ಬೇಕಂತ ತಿಳ್ಕೊಂಡು ಬಾರಿ ಹಣ್ಣು ಏನ್ ಮಾಡ್ತಿದ್ರು, ಕಚ್ಚಿ 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 ಒಗಿತಿದ್ರು ತೆಳಗ. ಹುಳಿ ಇದ್ದಿದ್ದು ಒಕ್ಕಾಡ್ತಿದ್ರು. ಯಾಕ ನಮ್ಮ ಹನುಮನ್ ಯಾರಿಗೆ ರಾಮದೇವ್ರಿಗೆ ಹಲ್ಲಿಗೆ ಹುಳಿ ಹತ್ತಬಾರ್ದು ತಿಳ್ಕೊಂಡು ಕಚ್ಚಿ ಕಚ್ಚಿ ತೆಳಗ ಒಗಿತಿದ್ರು. ಅವೇನು ಕಚ್ಚಿ ಕಚ್ಚಿ ತೆಳಗ ಒಗದಾಳ, ಅವೇ ಮಾತ್ರ ಸಂಜೀವಿನಿ ಕಡ್ಡಿ ಆಗ್ಯಾವ. ಯಾಕ್ರಿ? ಅವಕ್ಕೆ ಮಾತ್ರ ಸಂಜೀವಿನಿ ಕಡ್ಡಿ ಆಗ್ಯಾವ. ಆ ಸಂಜೀವಿನಿ ಕಡ್ಡಿ ಹೆಸರು ಏನು ಅಂತ ಕೇಳಾಳ. ಏನ್ ಕೇಳ್ಯಾರ? ನಡಿಲ್ರಿ ಮಾಸ್ತರ್. ಸಂಧಾನಕರ್ಣ, ವಿಶಾಲಕರ್ಣಿ, ಅಮೃತ ಸಂಜೀವಿನಿ, ಅಮೃತ ಸಂಜೀವಿನಿ. ಹೌದಲ್ರಿ. ಹಿಂಗ ತಂಗಿ 3 ಕಡ್ಡಿ ಹೆಸರು ಬರ್ಕೋ ನೀನ್ ಇದ್ರಾಗ ಡೈರಿಯಾಗ. ಅದಕ್ಕೆ ಸಂಧಾನಕರ್ಣಿ, ವಿಶಾಲಕರ್ಣಿ, ಅಮೃತ ಮಹಾ ಸಂಜೀವಿನಿ ಅಂತ ತಿಳ್ಕೊಂಡು ಆ 3 ಕಡ್ಡಿಗಳ ಹೆಸರು ಅದಾವ. ನಮ್ಮ ಮಾಸ್ತರ ಪೆಟಲಿ ಮಾಸ್ತರ ಒಂದು ಮಾತು ಹೇಳಿದ ಮಾಸ್ತರ, ಈ ಸೂರ್ಯನ ಮಾಸ್ತರ್ಗ ಚಳಿನ ಮಂತ್ರ ಬರಂಗಿಲ್ಲ, ಹಾವಿನ ಬುಟ್ಟ ಕೈ ಹಾಕಿಬೇಡ ಮಾಸ್ತರ, ಕಚ್ಚಿತಂದ್ರೆ ಬಾಳ ಬಿರಿ ಇದ. ಇವನಿಗೆ ರಾಮಾಯಣ ವಿಷಯ ಗೊತ್ತಿಲ್ಲ. ವಾಲ್ಮೀಕಿ ರಾಮಾಯಣದಾಗ ಉಲ್ಲೇಖ ಏನ್ ಹೇಳ್ತದ, ರಾಮ ಸೀರಿನೇ ಹುಟ್ಟಿಲ್ಲ ಅಂತ ಹೇಳ್ತದ. ರಾಮ ಸೀರಿನೇ ಹುಟ್ಟಿಲ್ಲ. ಯಾವ ನಮ್ಮ ಮಹರ್ಷಿ, ಯಾವ ನಮ್ಮ ಅತ್ರಿ ಮಹರ್ಷಿ ಹೆಂಡತಿ ಅನುಸೂಯನ ಬಲಿದು ಸೀರೆ ಯಾರು ತಂದಾರ? ಇವ್ರು ಸೀತಾ ತಂದಾಳ. ಸೀತಾ ತಂದಿದ್ರ ಬಣ್ಣ ಹಳದಿ ಬಣ್ಣ ಮಾಸ್ತರ. ಆ ಹಳದಿ ಬಣ್ಣ ತಂದು ಸೀತಾ ಉಟ್ಕೊಂಡಾಳ. ಸೀತಾ ಉಟ್ಕೊಂಡಿ 14 ವರ್ಷ ಆದ್ರೂ ಆ ಸೀರೆ ಕಳಚಿಲಕ್ಕಿ. ಅದ್ರ